ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಚಟ್ನಿ ಪುಡಿ ಮಾಡ್ತಾ ಇದ್ದೀವಿ. ಅದರಲ್ಲೂ ಕಡಲೆ ಬೀಜ ಶೇಂಗಾ ಚಟ್ನಿ ಪುಡಿ ಎಲ್ಲರಿಗೂ ತುಂಬ ಇಷ್ಟವಾದದ್ದು. ಇದನ್ನು ಜೋಳದ ರೊಟ್ಟಿರೋ ಜೊತೆ ಇರ್ಬೋದು ಅಥವಾ ರೊಟ್ಟಿ ಚಪಾತಿ ರೈಸ್ ಜೊತೆ ಸಹ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ನೋಡೋಣ ಹಾಗಾದರೆ ಹೇಗೆ ನಾವು ಈ ಶೇಂಗಾ ಚಟ್ನಿ ಪುಡಿ ಕಡಲೆ ಬೀಜ ಚಟ್ನಿ ಪುಡಿ ಮಾಡೋದು ಅಂತ ಹೇಳಿಬಿಟ್ಟು. 1 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀವಿ. ಅದಕ್ಕೆ ಒಂದು 6ರಿಂದ 7 ಮೆಣಸಿನ್ಕಾಯಿ ಬೇಕು. ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀವಿ. ಆಮೇಲೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಬೇಕಾಗತ್ತೆ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು. ಈಗ ಮೊದಲಿಗೆ 1 ಕಪ್ಪಷ್ಟು ಕಡಲೆ ಬೀಜನ ಹುರ್ಕೋಬೇಕು. ಈಗ ನೋಡಿದ್ರಲ್ಲ ಈ ಥರ ಚೆನ್ನಾಗಿ ರೋಸ್ಟ್ ಆಗಿದೆ ಕಡಲೆ ಬೀಜ. ಸೊ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಸ್ವಲ್ಪ ಹುರ್ಕೋಬೇಕು. ನಾ 5 ನೋಡ್ಕೊಂಡು ಹಾಕೋಬೋದು. ಖಾರ ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿ ಹಾಕೋಬೋದು. ಈಗ ಅದೇ ಥರ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಹುರ್ಕೊಳ್ಳೋಣ. ಬೆಚ್ಚಿಗೆ ಕರ್ಬೇವಿನ ಸೊಪ್ಪನ್ನ ಹುರ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋಂಥ ಕಡಲೆಕಾಯಿ ಬೀಜ, ಹುರಿದಿಟ್ಕೊಂಡಿರೋಂತಹ ಬ್ಯಾಡಗಿ ಮೆಣಸಿನ್ಕಾಯಿ, ಈಗ ಹುರಿದಿಟ್ಕೊಂಡಿರೋದು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀವಿ. ಈಗ ಹಸಿ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀವಲ್ವಾ, ಬೆಳ್ಳುಳ್ಳಿ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳೋಣ. ಇದನ್ನು ಈಗ ಮಿಕ್ಸಿ ಹೊಡ್ಕೋಬೇಕು. ತರ್ಬರ್ಕೆ ಹೆಂಗಿರಬೇಕು, ಸ್ವಲ್ಪ ಕಡಲೆಬೀಜ ಚಟ್ನಿ ಪುಡಿ ಯಾವಾಗ ತರ್ಬರ್ಕೆ ಹೆಂಗಿದ್ರೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಹಾಗಾದರೆ ಮಿಕ್ಸಿ ಹೊಡ್ಕೊಂಡು ನೋಡೋಣ ಹೇಗಾಗುತ್ತೆ. ಈಗ ನೋಡೋದನ್ನೆಲ್ಲ ತರಬರಿಕೆಯಾಗಿ ಕಡಲೆಬೀಜ ಚಟ್ನಿ ಹೆಂಗಾಗಿದೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ಚಪಾತಿ ಜೊತೆ ಇರ್ಬೋದು, ರೊಟ್ಟಿ ಜೊತೆ ಅಥವಾ ರೈಸ್ ಜೊತೆ ಸಹ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಇಲ್ಲ ಮೊಸರು ಹಾಕ್ಕೊಂಡು ಸಹ ನಾವು ಚಪಾತಿ ಜೊತೆ ಇಲ್ಲ ಜೋಳದ ರೊಟ್ಟಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಅದ್ಭುತವಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.